ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಆಪರೇಷನ್ ಸಿಂಧೂರಿಂದ ಭಾರತಕ್ಕೆ ಗೆಲುವಾಗಿದೆ. ಇದರ ಕ್ರೆಡಿಟ್ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು ಎನ್ನುವ ಮೂಲಕ ಆಪರೇಷನ್ ಸಿಂಧೂರ ಗೆಲುವಿನ ಕ್ರೆಡಿಟ್ ಮಿಲಿಟರಿಗೆ ಸೇರಬೇಕು ಎಂದಿದ್ದ ಸಿಎಂಗೆ ಶಾಸಕ ಎಂಟಿ ಕೃಷ್ಣಪ್ಪ ತುರುವೇಕೆರೆಯಲ್ಲಿ ತಿರುಗೇಟು ನೀಡಿದರು. ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ ಎಂಟಿ ಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಕೇಂದ್ರ ಸರ್ಕಾರದ ಆಪರೇಷನ್ ಸಿಂಧೂರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದ ಯುದ್ಧದಲ್ಲಿ ನಮ್ಮ ಭಾರತಕ್ಕೆ ಗೆಲುವಾಗಿದೆ. ಇದರ ಕ್ರೆಡಿಟ್ ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು. ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದರ ಕ್ರೆಡಿಟ್ ಮಿಲಿಟರಿಗೆ ಸೇರಬೇಕು ಎಂದು ಹೇಳಿದ್ದಾರೆ. ಆದರೆ ಕೇಂದ್ರದಲ್ಲಿ ಸರ್ಕಾರ ಯಾವುದಿದೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧಕ್ಕೆ ಆಪರೇಷನ್ ಸಿಂಧೂರ್ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕ್ಯಾಬಿನೆಟ್. ಹಾಗಾಗಿ ಇದರ ಕ್ರೆಡಿಟ್ ಎನ್ಡಿಎ ಮೈತ್ರಿಕೂಟದ ಕೇಂದ್ರ ಸರ್ಕಾರಕ್ಕೆ ಸಲ್ಲಬೇಕು. ಆದರೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಟ್ಟೆ ಉರಿಗೋಸ್ಕರ ಈ ರೀತಿ ವಿನಾಕಾರಣ ಹೇಳಿಕೆ ಕೊಡುತ್ತಿರುವುದು ವಿಷಾದಕರವಾಗಿದೆ. ಇದಲ್ಲದೆ ರಾಜ್ಯ ಸರ್ಕಾರದಿಂದ ಕೊಡುತ್ತಿರುವ 5 ಗ್ಯಾರಂಟಿಗಳ ಬಗ್ಗೆ ಪ್ರತಿನಿತ್ಯ ಜಾಹೀರಾತು ನೀಡುತ್ತಿದ್ದು, ಆದರೆ ಈ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ 5 ಗ್ಯಾರಂಟಿಯ ಹಣ ತೆರಿಗೆಯಿಂದ ಬರುವಂತಹದ್ದು. ಇದು ಸಿದ್ದರಾಮಯ್ಯ ಅವರ ಮನೆಯಿಂದ ಅಥವಾ ಕಾಂಗ್ರೆಸ್ ಪಾರ್ಟಿ ಫಂಡ್ ಇಂದ ತಂದಿರುವಂತಹ ಹಣವಲ್ಲ. ಹಾಗಾಗಿ 5 ಗ್ಯಾರಂಟಿಗಳ ಕ್ರೆಡಿಟ್ ತೆರಿಗೆ ಹಣ ನೀಡುತ್ತಿರುವವರಿಗೆ ಸಲ್ಲಬೇಕು. ಸಿದ್ದರಾಮಯ್ಯ ಅವರ ಚರ್ಮ ದಪ್ಪ ಇದೆ. ಅವರಿಗೆ ಏನೇ ಹೇಳಿದರೂ ಅರ್ಥವಾಗುವುದಿಲ್ಲ. ತಮ್ಮ ಸ್ವಾರ್ಥಕ್ಕೋಸ್ಕರ ಈ ರಾಜ್ಯದ ತೆರಿಗೆ ಹಣವನ್ನ ಈ ಸರ್ಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೃಷ್ಣಪ್ಪ ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ವೆಂಕಟಾಪುರ ಯೋಗೀಶ್, ಮಂಗಿಕುಪ್ಪೆ ಬಸವರಾಜ್, ಹೊನ್ನೇನಹಳ್ಳಿ ಕೃಷ್ಣಪ್ಪ, ರಾಮಡಿಹಳ್ಳಿ ದೇವರಾಜು, ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಸಿಂಧೂರ್ ನಮಗೆ ಪಾಕಿಸ್ತಾನ ವಾರ ಸಿಂಧೂರ್ ಅಂತ ನಡೀತದೆ, ಅದರಲ್ಲಿ ಭಾರತ ಜಯಗಳಿಸಿದೆ. ಒಟ್ಟಾರೆ ಅವರ ಏನು ಪಾಕಿಸ್ತಾನವರು ನಮ್ಮ ಪ್ರಧಾನಿ ಹತ್ರ ಕ್ಷಮೆ ಕೇಳಿ ವಾರನ ನಿಲ್ಲಿಸಿದ್ದಕ್ಕೆ ಪ್ರಯುಕ್ತ ಅದನ್ನು ಅವರು ಸದ್ಯಕ್ಕೆ ನಿಲ್ಲಿಸಿದ್ದಾರೆ. ಅದೇನು ಪೂರ ವಾರ ನಿಂತಿಲ್ಲ. ಈಗಲೂ ಸಹ ಕಾಶ್ಮೀರದಲ್ಲಿ ಟೆರರಿಸ್ಟ್ ಎಲ್ಲ ಸಿಗ್ತಾರೆ, ಅವರೆಲ್ಲ ನಮ್ಮ ಯೋಧರು ಹೊಡಿತಾ ಇದ್ದಾರೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಒಬ್ಬ ಸೀನಿಯರ್ ರಾಜಕಾರಣಿ ಮುಖ್ಯಮಂತ್ರಿಯಾಗಿ ಈ ಕ್ರೆಡಿಟನ್ನು ಯಾರು ತಗೋಬಾರ್ದು, ಮಿಲಿಟರಿ ಅವ್ರಿಗೆ ಕೊಡಬೇಕು ಅಂತ ಹೇಳಿದರು. ಓದಲ್ಲ. ಆದರೆ ಸರ್ಕಾರ ಯಾರ್ದೈತೆ? ಮೋದಿ ಕೇಂದ್ರ ಸರ್ಕಾರ ಯಾರ್ದೈತ್ರಿ? ಅದು ಕೆಳಗಡೆ ತಾನೇ ಇರೋದು, ಡಿಫೆನ್ಸ್ ಅಲ್ಲಿ ಇರೋದು. ಹೌದಲ್ಲ? ಯಾರು ತೀರ್ಮಾನ ಮಾಡ್ಬೇಕು? ವಾರ್ ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿ ಮತ್ತು ಕ್ಯಾಬಿನೆಟ್. ಅದಕ್ಕೆ ಕ್ರೆಡಿಟ್ ಯಾರಿಗೆ ಹೋಗ್ಬೇಕು? ಮತ್ತೆ ಇವರು ವಿಧಾಕಾರಣ ಹೊಟ್ಟೆ ಊರಿಗೋಸ್ಕರ ಈ ಮನುಷ್ಯ ಮಾತಾಡೋದು ನಿಜವಾಗಿಯೂ ವಿಷಾದಕರ. ಏನಿವತ್ತು 5 ಗ್ಯಾರಂಟಿ ಪ್ರತಿ ದಿವಸ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಗ್ಯಾರಂಟಿ ಕ್ರೆಡಿಟ್ ಯಾರಿಗೂ ಹೋಗ್ಬೇಕು? ಗ್ಯಾರಂಟಿ ಕ್ರೆಡಿಟ್ ಯಾರಿಗೂ ಹೋಗ್ಬೇಕು? ಟ್ಯಾಕ್ಸ್ ಪೇಯರ್ ಅಮೌಂಟ್. ಅದು ಸಿದ್ದರಾಮಯ್ಯ ಮನೆಯಿಂದ ಕೊಡೋಕ್ಕಲ್ಲ, ಅಥವಾ ಕಾಂಗ್ರೆಸ್ ಪಾರ್ಟಿ ಫಂಡು ಅಲ್ಲ. ಟ್ಯಾಕ್ಸ್ ಪೇಯರ್ ಫಂಡ್ ಕೊಡ್ತಾ ಇರೋದು ದುಡ್ಡು, ಅದು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಇವರಾಗ ಡೈಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ. ಇದು ಬಹುಶಃ ಇವರ ಅವಿವೇಕದ ಪರಮಾವಧಿ ಸಂದರ್ಭ ಹೇಳಕ್ಕೆ ಬಯಸ್ತಾರೆ. ಕೂಡಲೇ ನಿಲ್ಲಿಸಬೇಕು. ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ಕೂಡಲೇ ನಿಲ್ಲಿಸಬೇಕು. ಇವತ್ತು ಡೆವಲಪ್ಮೆಂಟ್ ಏನು ದುಡ್ಡು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇದೆ ಸರ್ಕಾರಕ್ಕೆ. ವಿನಾಕಾರಣ ಅಡ್ವರ್ಟೈಸ್ಮೆಂಟ್ ಬುಕ್ ಹಾಕ್ಕೊಂಡು ನಾವು ಏನು ಮಾಡ್ತಾ ಇದ್ವಿ, ಡೆವಲಪ್ಮೆಂಟ್ ಏನು ಡೆವಲಪ್ಮೆಂಟ್ ಇಲ್ಲ. ಇಟ್ ಇಸ್ ಎ ಬಿಗ್ ಜೀರೋ ಇನ್ ಡೆವಲಪ್ಮೆಂಟ್. ಹಾಗಾಗಿ ಏನು ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅದು ಸರಿ ಇಲ್ಲ. ಈ ಕ್ರೆಡಿಟ್ ಎಲ್ಲ ಟ್ಯಾಕ್ಸ್ ಕಟ್ಟತಕ್ಕಂಥ ಟ್ಯಾಕ್ಸ್ ಪೇಯರ್ಗೆ ಹೋಗಬೇಕೆ ಹೊರತು ನಾಟ್ ಮುಖ್ಯಮಂತ್ರಿಗೆ, ಈ ಕಾಂಗ್ರೆಸ್ ಸರ್ಕಾರಕ್ಕಲ್ಲ. ಇದು ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಸಿದ್ದರಾಮಯ್ಯನಿಗೆ ಚರ್ಮ ದಪ್ಪ ಇದೆ. ಏನು ಬೈದ್ರು ಅವ್ರಿಗೆ ಅರ್ಥವಾಗುತ್ತಿಲ್ಲ. ಈಗಾಗಲೇ ನಾನು 2-3 ಸರಿ ಹೇಳಿದ್ದೀನಿ, ಸರ್ಕಾರ ಫಂಡನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಕೊಡ್ತೀರ ಅಂತ ವಿಧಾನಸೌಧದಲ್ಲಿ ನಾವು ಕ್ವಶನ್ ಹಾಕಿ ಮಾತಾಡಿದ್ರು ಸಹ ಅವ್ರು ಅರ್ಥ ಮಾಡ್ಕೊಂಡ್ರೆ ಅದು ಏನು ಹೇಳ್ಬೇಕು ನಾವು? ಇದಕ್ಕೆ ಪ್ರಜಾಪ್ರಭುತ್ವನ ಇವರು ನಿಜವಾಗಿಯೂ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಸ್ವಾರ್ಥಕ್ಕೋಸ್ಕರ ಈ ರಾಜ್ಯದ ಟ್ಯಾಕ್ಸ್ ಪೇಯ್ಡ್ ಅಮೌಂಟನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಹೊಸಪೇಟೆಯಲ್ಲಿ ಸಮಾವೇಶ ಮಾಡ್ತಾರೆ, ತಲಾ 250 ರೂಪಾಯಿ ಕೊಡ್ತಾ ಇದ್ದಾರೆ ಸರ್ಕಾರ.
ಗೌರ್ಮೆಂಟ್ ಫಂಡು ಸರ್ಕಾರನೇ ನಮ್ಮ ಸ್ಟೇಟ್ ಎಕ್ಸ್ಚೇಂಜರ್ ಅಮೌಂಟೆಲ್ಲ 250 ರೂಪಾಯಿ ತಲಾ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಸಮಾವೇಶ ಮಾಡಲಿಕ್ಕೆ. ಯಾವ ಜನಗಳಿಗೂ ಈ ಸರ್ಕಾರದ ಮೇಲೆ ಇವ್ರ ಬಗ್ಗೆ ಯಾವ ಗೌರವ ಪ್ರೀತಿ ಹೋಗ್ಬಿಟ್ಟಿದೆ. ಅವರು ವಿನಾಕಾರಣ ಇವರು ದುಡ್ಡು ಕೊಟ್ಟು ಅಧಿಕಾರಿಗಳು ತಹಸೀಲ್ದಾರ್ ಮತ್ತು ಅಧಿಕಾರಿಗಳನ್ನ ತಮ್ಮ ಹಿಡಿತಕ್ಕೆ ತಗೊಂಡು ಅವ್ರ ಮುಖಾಂತರ ಇವರು ಸಮಾವೇಶ ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಮಾವೇಶ ಅಂತ ಈ ಸಂದರ್ಭ ಹೇಳಕ್ ಬಯಸ್ತೀನಿ. ನೀರು ಕೂಡ ಆಗಿತ್ತು, ದಿವಾಳಿ ಆಗಿದೆ, ಯಾವುದೇ ಡೆವಲಪ್ಮೆಂಟ್ ಅನ್ನು ಕೈಗೆತ್ತ ಇಲ್ಲ. ಬರೀ ಇವರು ದುಡ್ಡು ಕೊಟ್ಕೊಂಡು ಸಮಾವೇಶ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ. ಇವರು ಕ್ರೆಡಿಟ್ ತಗೊಳ್ಳೋದ್ರಲ್ಲಿ ಇವರಿಗೆ ಸ್ವಂತ ಮನೆಯ ದುಡ್ಡಲ್ಲ, ಕಾಂಗ್ರೆಸ್ ದುಡ್ಡು ಅಲ್ಲ. ಇವ್ರು ಕ್ರೆಡಿಟ್ ತಗೊಳ್ಳೋದು ಯಾವ ನೈತಿಕತೆಯೂ ಇಲ್ಲ. ಇದು ತಪ್ಪು, ಹೈಲೈಟ್ ಮಾಡೋಕ್ಕಾಗಲ್ಲ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾಗಿದ್ದಕ್ಕೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಸಮಿತಿ ನೇತೃತ್ವದಲ್ಲಿ ತುಮಕೂರು ನಗರದಲ್ಲಿ ಭಾನುವಾರ ನಡೆದ ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನ ಹೆಜ್ಜೆ ಹಾಕಿದ್ರು. ತುಮಕೂರು ನಗರದ ಎಸ್ಐಟಿ ಕಾಲೇಜು ಮುಂಭಾಗದಲ್ಲಿ ಯಾತ್ರೆಗೆ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಚಾಲನೆ ನೀಡಿದ್ರು. ನಗರದ ತುಂಬೆಲ್ಲ ಭಾರತದ ಧ್ವಜಗಳು ರಾರಾಜಿಸಿದವು. ನೂರಾರು ವಿದ್ಯಾರ್ಥಿಗಳು 150 ಮೀಟರ್ ಉದ್ದದ ತ್ರಿವರ್ಣ ಧ್ವಜ ಪ್ರದರ್ಶಿಸಿ ದೇಶಪ್ರೇಮ ಮೆರೆದರು. ಸ್ವಾಮೀಜಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮಾಜಿ ಸೈನಿಕರು, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಮುಖಂಡರು ಯಾತ್ರೆಯಲ್ಲಿ ಭಾಗವಹಿಸಿದ್ದರು. ಗಂಗೋತ್ರಿ ರಸ್ತೆ, ಎಸ್ಐಟಿ ಮುಖ್ಯ ರಸ್ತೆ, ಎಸ್ ಪುರಂ ಮುಖ್ಯ ರಸ್ತೆ ಮೂಲಕ ಸಾಗಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕೊನೆಯಾಯಿತು. ಕೇಂದ್ರ ಜಲಶಕ್ತಿ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು. ಇದು ದೇಶದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಹಿಡಿದ ಕೈಗನ್ನಡಿ. ಪಹಲ್ಗಾಮ್ನಲ್ಲಿ 26 ಜನರನ್ನ ಹತ್ಯೆ ಮಾಡಿದ ಉಗ್ರರಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ದೇಶದ ಯೋಧರು ತಕ್ಕ ಪಾಠ ಕಲಿಸಿದ್ದಾರೆ. ಯಥಾ ರಾಜ ತಥಾ ಪ್ರಜಾ ಎಂಬಂತೆ ರಾಜ್ಯ ಸರಿಯಾಗಿದ್ದರೆ ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾತನಾಡಿ, ಪಾಕಿಸ್ತಾನ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುವ ದುಷ್ಕೃತ್ಯ ನಿಲ್ಲಿಸಬೇಕು. ಸಿಂಧೂ ನದಿಯ ನೀರನ್ನು ಕೊಡಬೇಕಾದರೆ ಕಾಶ್ಮೀರದಲ್ಲಿ ನಡೆಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನ ತಕ್ಷಣ ನಿಲ್ಲಿಸಬೇಕು. ಮುಂದೆ ಒಂದು ಸಣ್ಣ ಘಟನೆ ನಡೆದರೂ ಭಾರತ ಯುದ್ಧ ಮಾಡಲು ಹಿಂದೆ ಮುಂದೆ ನೋಡುವುದಿಲ್ಲ ಎಂದು ಎಚ್ಚರಿಸಿದರು. ಹಿರೇಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ, ಸಿದ್ದರಬೆಟ್ಟದ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ಶಿವಗಂಗೆಯ ಮಹಾಲಕ್ಷ್ಮಿ ತಿಗಳರ ಮಹಾಸಂಸ್ಥಾನ ಪೀಠದ ಜ್ಞಾನಾನಂದಪುರಿ ಸ್ವಾಮೀಜಿ, ಶಾಸಕರಾದ ಸುರೇಶ್ ಗೌಡ, ಜೆಬಿ ಜ್ಯೋತಿ ಗಣೇಶ್, ಮಾಜಿ ಸಚಿವರಾದ ಸೊಗಡು ಶಿವಣ್ಣ ಸೇರಿದಂತೆ ಅನೇಕ ನಾಯಕರು, ಮಾಜಿ ಸೈನಿಕರು ಮೊದಲಾದವರು ಭಾಗಿಯಾಗಿದ್ದರು. ತುರುವೇಕೆರೆ ತಾಲೂಕಿನ ಚಿಮ್ಮನಹಳ್ಳಿ ಗ್ರಾಮದ ಮುನೇಶ್ವರ ಗುರುಕುಲ ವಿದ್ಯಾಮಂದಿರ ಶಾಲೆಯ ದಶಮಾನೋತ್ಸವದ ಅಂಗವಾಗಿ ಮುನಿಶ್ರೀ ದೀಪ್ತಿ ರತ್ನ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಮತ್ತು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಮೇ 20ರಂದು ಆಯೋಜಿಸಲಾಗಿದೆ ಎಂದು ಶ್ರೀ ಕ್ಷೇತ್ರ ಸಂಸ್ಥಾಪಕ ಶಿವಯ್ಯ ತಿಳಿಸಿದರು. ಮುನೇಶ್ವರ ಗುರುಕುಲ ವಿದ್ಯಾಮಂದಿರದಲ್ಲಿ ದಶಮಾನೋತ್ಸವ ಸಮಾರಂಭದ ಹಿನ್ನೆಲೆಯಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಕ್ಷೇತ್ರ ಸಂಸ್ಥಾಪಕರಾದ ಸಿಎ ಶಿವಯ್ಯ ಅವರು, ಶ್ರೀ ಮುನೇಶ್ವರ ಸ್ವಾಮಿ ಚಾರಿಟಿ ಮತ್ತು ಶೈಕ್ಷಣಿಕ ಟ್ರಸ್ಟ್ ವತಿಯಿಂದ ಮೇ 20ರಂದು ಮುನೇಶ್ವರ ಗುರುಕುಲ ವಿದ್ಯಾಮಂದಿರದಲ್ಲಿ ದಶಮಾನೋತ್ಸವ ಸಮಾರಂಭದ ಅಂಗವಾಗಿ ಮುನಿಶ್ರೀ ದೀಪ್ತಿ ರತ್ನ ಸ್ಮರಣ ಸಂಚಿಕೆ ಬಿಡುಗಡೆ ಮತ್ತು ಪ್ರಶಸ್ತಿ ಪ್ರದಾನ ಹಾಗೂ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಮುನೇಶ್ವರ ಸ್ವಾಮಿ ದಾಸೋಹ ಮಠದ ಆಶ್ರಮದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಲಿದ್ದಾರೆ. ಮಾಗಡಿ ತಾಲೂಕಿನ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಆತ್ಮಪೂರ್ವಕ ಸ್ವಾಗತ ಕೋರುತ್ತೇನೆ ಎಂದು ಶ್ರೀ ಕ್ಷೇತ್ರದ ಸಂಸ್ಥಾಪಕರಾದ ಶಿವಯ್ಯ ಅವರು ಮಾಧ್ಯಮದ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪ್ರಜ್ವಲ್, ಪ್ರಾಂಶುಪಾಲರಾದ ನಾಗೇಶ್, ಹಿರಿಯ ಶಿಕ್ಷಕರಾದ ಮಲ್ಲಿಕಾರ್ಜುನ್, ಶಿಕ್ಷಕ ವರ್ಗ ಹಾಗೂ ಸಿಬ್ಬಂದಿ ವರ್ಗ, ಬಡಾವಣೆ ಶಿವರಾಜ್, ಸೋಮೇನಹಳ್ಳಿ ಆಕಾಶ್, ಶಶಿಕುಮಾರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಶ್ರೀ ಮುನೀಶ್ವರ ಗುರುಕುಲ ವಿದ್ಯಾಮಂದಿರದ ಶಾಲೆಯನ್ನು ಪ್ರಾರಂಭ ಮಾಡಿ ಇಂದಿಗೆ 10 ವರ್ಷಗಳು ಪೂರ್ಣಗೊಂಡಿವೆ. ಈ ಶುಭ ಸಂದರ್ಭದಲ್ಲಿ ಮುನೀಶ್ವರ ಗುರುಕುಲ ವಿದ್ಯಾಮಂದಿರದ ವಿಶೇಷ ಸಂಚಿಕೆಯನ್ನು ಮುನೀಶ್ವರ
ದೀಪ್ತಿರತ್ನ ಎಂಬ ವಿಶೇಷ ಸಂಚಿಕೆಯನ್ನು ನಾವು ಹೊರತರ್ತಾ ಇದ್ದೇವೆ. ಈ ವಿಶೇಷ ಸಂಚಿಕೆಗಾಗಿ ದಶಮಾನೋತ್ಸವ ಆಚರಣೆ ಸಂದರ್ಭದಲ್ಲಿ ಮಾನ್ಯ KH ಮುನಿಯಪ್ಪನವರು ಆಗಮಿಸಲಿದ್ದಾರೆ. ಹಾಗೆ ಸಾನ್ನಿಧ್ಯ ಮತ್ತು ಅಧ್ಯಕ್ಷತೆಯನ್ನು ಶ್ರೀ ಪಾಲ್ನಳ್ಳಿ ಮಠದ ಸ್ವಾಮೀಜಿಯವರಾದ ಸಿದ್ದರಾಜ ಸ್ವಾಮಿಗಳು ವಹಿಸಲಿದ್ದಾರೆ. ಈ ಒಂದು ದಶಮಾನೋತ್ಸವದ ಅಂಗವಾಗಿ ನಾವು ಒಂದು ಮುನಿಶ್ರೀ ಪ್ರಶಸ್ತಿಯನ್ನು ಕೊಡಬೇಕು ಅಂತಲೂ ಕೂಡ ನಾವು ಚಿಂತನೆ ಮಾಡಿಕೊಂಡಿದ್ದು. ಹಾಗಾಗಿ 4 ಜನ ನಾವು ಈ ಪ್ರಶಸ್ತಿಗೆ ಕೊಡಲಿಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ವಿ. ಶ್ರೀ ವಿಜಯ್ ಪದ್ಮನಾಭ ಬೆಂಗಳೂರು, ಶ್ರೀ ವಿದ್ವಾನ್ ಶ್ರೀನಿವಾಸ ಮೂರ್ತಿಯವರು ಮೈಸೂರು, ಶ್ರೀ MR ಜಯರಾಮ್ ಮುಖ್ಯ ಲೆಕ್ಕಾಧಿಕಾರಿಗಳು ಬೆಂಗಳೂರು, ಶ್ರೀ KC ನರಸಿಂಹಮೂರ್ತಿ ಮುಖ್ಯ ಲೆಕ್ಕಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು. ಈ ಒಂದು ಸಂದರ್ಭದಲ್ಲಿ ವಿಶೇಷ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಡಾಕ್ಟರ್ ಹರೀಶ್ ಅವರು ಆಗಮಿಸಲಿದ್ದಾರೆ. ಇವರು ಅಮೃತ ಸಿಂಚನ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು. ಇವರು 143 ದೇಶಗಳಿಗೆ ಆಧ್ಯಾತ್ಮಿಕ ಚಿಂತನವಾಗಿ ನಮ್ಮ ಭಾರತದಿಂದ ಪ್ರತಿನಿಧಿಸಿರ್ತಾರೆ. ಮತ್ತು ಇವರುಗಳ ಜೊತೆಗೆ ಗೌರವಾನ್ವಿತ ಗಣ್ಯರಾಗಿ ಗೋನಾಳ್ ಭೀಮಪ್ಪನವರು, ಡಾಕ್ಟರ್ ಬಾಬುರಾವ್ ಮುಡ್ಬಿ, ಶ್ರೀ ಭೀಮಾಶಂಕರ್, ಶ್ರೀ ಚಿನ್ನಸ್ವಾಮಿ, ಶ್ರೀ ಮಧುಕರಣವರು ಕೂಡ ಇಲ್ಲಿ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಗಣ್ಯಮಾನ್ಯರು ಬಂದಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇಲ್ಲಿನ ನೀರಿನ ವ್ಯವಸ್ಥೆಗೆ ಒಂದು ಶಾಶ್ವತವಾದ ಪರಿಹಾರವನ್ನು ನಾವು ಮಾಡಬೇಕು ಅಂತ ಚಿಂತನೆ ಮಾಡಿ ಶ್ರೀ ಅಪರ್ಣಾದೇವಿ ಪುಷ್ಕರಣಿಯನ್ನು ಕೂಡ ನಾವು ಮಾಡಲಿಕ್ಕೆ ಒಂದು ಚಿಂತನೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ. ಇದರ ಉದ್ದ 265, ಅಗಲ 225, 15 ಅಡಿ ಆಳ ಇರ್ತಕ್ಕಂಥ ಒಂದು ಪುಷ್ಕರಣಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಇದರಿಂದ ಈ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಗ್ರಾಮೀಣ ಭಾಗದ ಈ ಸುತ್ತಮುತ್ತಲಿರ್ತಕ್ಕಂಥ ರೈತರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಪತ್ರಿಕಾ ಮಿತ್ರರಲ್ಲಿ ಮನವಿ, ಈ ಒಂದು ಶಾಲೆ ಸಂಪೂರ್ಣವಾಗಿ CBSE ಪಠ್ಯಕ್ರಮವನ್ನು ಅನುಸರಿಸುತ್ತಿದ್ದು, ವಿಶೇಷವಾಗಿ ದಶಮಾನೋತ್ಸವದ ಪ್ರಯುಕ್ತ LKG, UKG, ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಾರು ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂತ ಎಲ್ಲ ಮಕ್ಕಳಿಗೂ ಕೂಡ ಈ ಬಾರಿ ಉಚಿತವಾಗಿ ಯೂನಿಫಾರ್ಮ್, ಉಚಿತವಾಗಿ ಟೆಕ್ಸ್ಟ್ ಬುಕ್, ಉಚಿತವಾಗಿ ನೋಟ್ಬುಕ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಕೇವಲ CBSE ಪಠ್ಯಕ್ರಮದ ಓನ್ಲಿ ಪಠ್ಯಕ್ರಮದ ಡೊನೇಷನ್ ಅಂತಂತಂದ್ರೆ ಮೀನ್ಸ್ ಶಿಕ್ಷಣದ ಶುಲ್ಕವನ್ನು ಕೇವಲ 30,000 ಮಾತ್ರ ನಿಗದಿಪಡಿಸಿದ್ದೀವಿ. ಇದೊಂದು ದಶಮಾನೋತ್ಸವದ ಪ್ರಯುಕ್ತ ಎಸ್ಪೆಷಲಿ KG, LKG ಮತ್ತು UKG ಮಕ್ಕಳಿಗೆ ಮಾತ್ರ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ, ಅಡ್ಮಿಷನ್ ದೃಷ್ಟಿಕೋನದಿಂದ ಅಲ್ಲ, ಆ ಮಕ್ಕಳಿಗೆ ದಶಮಾನೋತ್ಸವದ ಪ್ರಯುಕ್ತವಾಗಿ ನಾವು ಮಕ್ಕಳಿಗೆ ಟೆಕ್ಸ್ಟ್ ಬುಕ್ಸು, ನೋಟ್ಬುಕ್ಸು, ಯೂನಿಫಾರ್ಮ್ ಎಲ್ಲ ಮಕ್ಕಳಿಗೂ ಕೊಡುವ CBSE ಪಠ್ಯಕ್ರಮದ ಜೊತೆಗೆ ಮಧ್ಯಾಹ್ನದ ಉಚಿತ ಊಟದ ಉಪಹಾರದ ವ್ಯವಸ್ಥೆ ಇರುತ್ತದೆ. ಸಂಜೆ 4 ಗಂಟೆಗೆ ಲಘು ಉಪಹಾರ ಸ್ನ್ಯಾಕ್ಸ್ನ ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಯಾವುದಕ್ಕೂ ಕೊಡುವ ನಮ್ಮ ಸಂಸ್ಥೆ ವತಿಯಿಂದ ಚಾರ್ಜ್ ಮಾಡ್ತಾ ಇಲ್ಲ. ಇದು ನಮ್ಮ ಶಾಲೆಯಲ್ಲಿ ಎಸ್ಪೆಷಲಿ ನಮ್ಮ ಶಾಲೆ ರೇಡಿಯೋ ಆಗಿರ್ಬೋದು, ಇಲ್ಲಿ NSS ಆಗಿರ್ಬೋದು, NCC ಆಗಿರ್ಬೋದು, ಪಠ್ಯಕ್ರಮಗಳ ಜೊತೆಗೆ ಪಠ್ಯೇತರ ಕ್ರಮಗಳಿಗೆ ಅತಿ ಹೆಚ್ಚಿನ ಒಂದು ಮಾನ್ಯತೆಯನ್ನು ನೀಡ್ತಾ ಇದ್ದೀವಿ. ದಯಮಾಡಿ ತಾವುಗಳೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕು. ನಮ್ಮ ಶಾಲೆಯ ವಿಷಯದಲ್ಲಿ ತಾವು CBSE ಪಠ್ಯಕ್ರಮದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ನಾವು ಮನವಿ ಮಾಡ್ತೀವಿ. CBSE ಪಠ್ಯಕ್ರಮಕ್ಕೆ ಕೇವಲ LKG, UKG ಅಂತಲ್ಲ ಸರ್, ಫ್ರಮ್ ಬಾಲವಾಟಿಕ ಒಂದೇ ತರಗತಿಯಿಂದ ಮೀನ್ಸ್ ನರ್ಸರಿಯಿಂದ ಹಿಡಿದು ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೂ ಕೂಡ ನಮ್ಮಲ್ಲಿ CBSE ಪಠ್ಯಕ್ರಮ ಇದೆ. ಈಗ ಹಾಲಿ ಇದೆ, ಪ್ರೆಸೆಂಟ್ ಹಾಲಿ ಇದೆ ಸರ್. ಅದೇ ಸ್ಟಾರ್ಟಿಂಗ್ CBSE. ಹೌದು, ನಾವು NOC ತೆಗೆದುಕೊಳ್ತಾ ಬರ್ತೀವಿ ಸರ್, ನೋ ಅಬ್ಜೆಕ್ಷನ್ ತೆಗೆದುಕೊಳ್ತಕ್ಕಂಥದ್ದು. ಓಕೆನಾ, ನಾವು ಸಂಪೂರ್ಣವಾಗಿ CBSE ಪಠ್ಯಕ್ರಮವನ್ನು ಅನುಸರಿಸ್ತೀವಿ ಅಂತಲೇ ತೆಗೆದುಕೊಂಡಿರ್ತಕ್ಕಂಥದ್ದು. CBSE ಪಠ್ಯಕ್ರಮ ಅಂತಂದ್ರೆ ಸರ್ ಕನ್ಸಿಡರ್ ಆಗ್ತಕ್ಕಂಥದ್ದು 10ನೇ ತರಗತಿ ಬ್ಯಾಚ್ಗೆ ಮಾತ್ರ ಪೂರಕವಾಗಿ ಮಾತಾಡೋದು. ಅಲ್ಲಿ ನಾವು ಸಂಪೂರ್ಣ ಪಠ್ಯಕ್ರಮ CBSE ಪಠ್ಯಕ್ರಮ ನಾವು ಫಾಲೋ ಮಾಡ್ತಾ ಇದ್ದೀವಿ ಸರ್. ತಿಪಟೂರು ನಗರದ ಜನತೆಗೆ ಯಾವುದೇ ರೀತಿಯಲ್ಲೂ ಕುಡಿಯುವ ನೀರಿಗೆ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ನಗರಸಭೆ ವತಿಯಿಂದ ಬೋರ್ವೆಲ್ ಕೊರೆಸಲಾಯಿತು.
ತಿಪಟೂರು ನಗರದ ಜನತೆಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯಿಂದಲೂ ಸಮಸ್ಯೆ ಆಗಬಾರದು ಎಂಬ ಉದ್ದೇಶದಿಂದ ಶಾಸಕರು ಕೋಟಿಗಟ್ಟಲೆ ಖರ್ಚು ಮಾಡಿ ಕುಡಿಯುವ ನೀರಿನ ಹಲವಾರು ಯೋಜನೆಗಳನ್ನ ಮಾಡುತ್ತಿದ್ದಾರೆ. ಅದೇ ರೀತಿ ನಗರಸಭೆ ವತಿಯಿಂದನೂ ಸಹ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಯಾವ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಅವಶ್ಯಕತೆ ಇದೆ ಅಂತ ವಾರ್ಡ್ಗಳಲ್ಲಿ ಬೋರ್ವೆಲ್ಗಳನ್ನ ನಗರಸಭೆ ವತಿಯಿಂದ ಕೊರೆಸಿ ನೀರನ್ನ ಕೊಡಲಾಗುತ್ತಿದೆ. ಅದೇ ರೀತಿ ಇಂದು ಗಾಂಧಿನಗರದಲ್ಲಿ ನಗರಸಭೆ ಅಧ್ಯಕ್ಷರಾದ ಯಮುನಾ ಧರಣೇಶ್ ಮತ್ತು ಕೌನ್ಸಿಲರ್ ನೂರ್ ಬಾನ್ ಅವರು ನಗರಸಭೆ ವತಿಯಿಂದ ಬೋರ್ವೆಲ್ ಅನ್ನು ಕೊರೆಸಲಾಯಿತು. ತಿಪಟೂರಿನ ಜನತೆಗೆ ಕುಡಿಯುವ ನೀರಿನ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸನ್ಮಾನ್ಯ ಶಾಸಕರಾದ ಷಡಕ್ಷರಿ ಸರ್ ಅವರು ಈಗಾಗಲೇ ಕೋಟ್ಯಾಂತರ ರೂಪಾಯಿ ಯೋಜನೆಯಡಿ ನಮ್ಮ ತಿಪಟೂರು ನಗರಕ್ಕೆ ಕುಡಿಯುವ ನೀರನ್ನು ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ನಗರಸಭಾ ವತಿಯಿಂದಲೂ ಕೂಡ ತಿಪಟೂರು ಜನತೆಗೆ ಎಲ್ಲೂ ಕೂಡ ಕುಡಿಯುವ ನೀರು ಇಲ್ಲ ಅನ್ನಬಾರ್ದು, ನೀರಿನ ತೊಂದರೆ ಇದೆ ಅಂತ ಹೇಳ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಹಲವಾರು ಕಡೆ ನಾವು ಬೋರ್ವೆಲ್ಲನ್ನು ಕೊಡಿಸ್ತಾ ಇದ್ದೀವಿ, ಜೊತೆಗೆ ಪೈಪ್ಲೈನನ್ನು ಮಾಡಿಸ್ತಿರುವಂಥ ಕೆಲಸಗಳನ್ನ ಮಾಡ್ತಿದ್ದೀವಿ. ಈಗಾಗಲೇ ನಾವು 20 ಬೋರ್ವೆಲ್ಗಳನ್ನ ಕೊರೆಸಿ ಆಲ್ರೆಡಿ ಮೋಟ್ರನ್ನು ಬಿಡಿಸಿ ಈಗ ನೀರನ್ನು ಕೊಡ್ತಾ ಇದ್ದೀವಿ ಎಲ್ಲ ಜನತೆಗೂ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈಗ 13 ಬೋರ್ವೆಲ್ಗಳನ್ನ ಕೊಡಿಸೋದ್ರ ಜೊತೆ ಈಗ ತಿಪಟೂರು ಜನತೆಗೆ ನಾವು ನೀರು ಕೊಡುವಂಥ ಒಂದು ಕೆಲಸವನ್ನು ನಾನು ನಗರಸಭಾ ವತಿಯಿಂದ ಮಾಡ್ತಾ ಬರ್ತಾ ಇದ್ದೀನಿ. ಕುಷ್ಟಗಿ ಹುಬ್ಬಳ್ಳಿ ಪ್ಯಾಸೆಂಜರ್ ರೈಲಿಗೆ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ರೈತ ಸಂಘದಿಂದ ಚಾಲನೆ ನೀಡಲಾಯಿತು. ಗದಗ ಜಿಲ್ಲೆಯ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಕುಷ್ಟಗಿಯಿಂದ ಯಲಬುರ್ಗಾ ಕಾಕನೂರ ತಳಕಲ್ ಮಾರ್ಗವಾಗಿ ಹುಬ್ಬಳ್ಳಿಗೆ ಹೋಗುವ ಈ ರೈಲು ಗಾಡಿಗೆ ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಈ ನೂತನ ರೈಲು ಗಾಡಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷರಾದ ಯಲ್ಲಪ್ಪ ಎಚ್ ಬಾಬರ್ ಪೂಜೆ ಸಲ್ಲಿಸಿ ಹಸಿರು ನಿಶಾನೆ ತೋರಿಸಿ ನೂತನ ರೈಲು ಗಾಡಿಗೆ ಚಾಲನೆ ನೀಡಿದ್ರು. ಈ ನಿಲ್ದಾಣದಲ್ಲಿ ಹಂಪಿ ಗಾಡಿ, ತಿರುಪತಿ ಗಾಡಿ ಈ 2 ರೈಲು ಗಾಡಿಯನ್ನ ನಿಲುಗಡೆ ಮಾಡಬೇಕು. ಮುಂದಿನ ದಿನದಲ್ಲಿ ಕುಷ್ಟಗಿಯಿಂದ ತಳಕಲ್ ಬೆಂಗಳೂರಿಗೆ ಇನ್ನೊಂದು ರೈಲು ಗಾಡಿಯನ್ನ ಓಡಿಸಬೇಕೆಂದು ಗದಗ ತಾಲೂಕಿನ ಹರ್ಲಾಪುರ ರೈಲ್ವೆ ವ್ಯವಸ್ಥಾಪಕರಾದ ರವೀಂದ್ರ ಪ್ರಸಾದ್ ಇವರಿಗೆ ರೈತ ಸಂಘದಿಂದ ಮನವಿ ಸಲ್ಲಿಸಿದ್ರು. ಈ ಹೊಸ ರೈಲು ಮಾರ್ಗ ಯೋಜನೆ ಮಾಡಿದ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ, ಯಲಬುರ್ಗಾ ಶಾಸಕ ಬಸವರಾಜರಾಯರೆಡ್ಡಿ, ಕುಷ್ಟಗಿ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯಸ್ಥ ಸಚೇತಕ ದೊಡ್ಡನಗೌಡ ಪಾಟೀಲ್, ಮಾಜಿ ಶಾಸಕರಿಗೆ ರೈತ ಸಂಘದಿಂದ ತುಂಬು ಹೃದಯದ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಾಳಪ್ಪ, ಗಂಗಾರಾತ್ರಿ ಮಲ್ಲಪ್ಪ, ಮಳ್ಳಗೊಂಡ ಮಲ್ಲಿಕಾರ್ಜುನ, ಇದ್ಲಿ ಶರಣಪ್ಪ, ಜೋಗಿನ ಹನುಮಪ್ಪ, ಪೂಜಾರ್ ಈರಪ್ಪ, ಲಕುಂಡಿ, ಮಾರುತಿ ಅಣ್ಣೂರು, ಕೆಜಿ ಕಟ್ಟಿಮನಿ, ಬಸಪ್ಪ ಗುಡ್ಲನೂರ ಇನ್ನಿತರರು ಉಪಸ್ಥಿತರಿದ್ದರು. ನಮ್ದು ಹರ್ಲಾಪುರ ರೈಲ್ವೆ ಸ್ಟೇಷನ್ ಸುಮಾರು 100 ವರ್ಷಗಳಿಂದ ನಿರ್ಮಾಣ ಆದಂತ ಸ್ಟೇಷನ್ ಸರ್. ಇಲ್ಲಿ ಕೇವಲ ಪ್ಯಾಸೆಂಜರ್ ಗಾಡಿ ಅಷ್ಟೇ ನಿಲ್ತಾವ. ನಮ್ಮ ರೈತ ಸಂಘದ ಬಹುದಿನದ ಬೇಡಿಕೆ ಏನಪ್ಪಾ ಅಂದ್ರೆ ಸರ್, ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ಇಲ್ಲಿ ನಿಲ್ಬೇಕು. ಯಾಕೆ ನಿಲ್ಬೇಕಪ್ಪ ಅಂದ್ರ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳಾದಂತ ಲಕ್ಕುಂಡಿ, ಆಮೇಲೆ ಹರ್ಲಾಪುರ, ತಿಮ್ಮಾಪುರ, ಎರೆಂಚನಾಳು ಇನ್ನೂ ಮುಂತಾದ ಹಳ್ಳಿಗಳು ಬಂದು ಇಲ್ಲಿ ಸೇರ್ತಾವ ಸರ್. ಹಂಗಾಗಿ ಇಲ್ಲಿ ನಮ್ಗೆ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ನಿಲ್ಲುವುದರಿಂದ ನಮ್ಮ ಪ್ರಯಾಣಿಕರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ ಬಹಳ ಅನುಕೂಲ ಆಗುತ್ತೆ. ಈ ಹಿಂದೆ ನಾವು ಸರ್ ಮಾನ್ಯ ನಾವು ರೈಲ್ವೆ ಅಧಿಕಾರಿಗಳಿಗೂ ಕೂಡ ನಾವು ಮನವಿ ಕೊಟ್ಟಿವಿ. ಮತ್ತೆ ಹಿಂದೆ ಈಗ ಸೋಮಣ್ಣ ಅವರು ಸರ್, ನಮ್ಮ ರೈಲ್ವೆ ಮಿನಿಸ್ಟರ್ ಆದಂತ, ರಾಜ್ಯ ಮಿನಿಸ್ಟರ್ ಆದಂತ ಮಾನ್ಯ ಸೋಮಣ್ಣ ಅವ್ರಿಗೂ ಕೂಡ ನಾವು ಈ ಹಿಂದೆ ನಾವು ಮನವಿ ಕೊಟ್ಟಿವಿ ಸರ್. ಹರ್ಲಾಪುರ ರೈಲ್ವೆ ನಿಲ್ದಾಣದಲ್ಲಿ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ರೈಲು ನಿಲ್ಬೇಕಂತಂದು ದಯಮಾಡಿ ಅವರು ಈ ನಮ್ಮ ಮನವಿಗೆ ಸ್ಪಂದಿಸಿ ಇನ್ನ ಕೆಲವೇ ದಿನಗಳಲ್ಲಿ ಆ ರೈಲ್ವೆ ನಿಲ್ಸಿಕೊಟ್ರಪ್ಪ ಅಂದ್ರ ಈ ಭಾಗದ ಜನರಿಗೆ ತುಂಬಾ ಒಳ್ಳೇದಾಗುತ್ತೆ ಸರ್. ಹಂಗಾಗಿ ಈಗಾಗಲೇ ನಮ್ಗೆ ಕುಷ್ಟಗಿಲಿಂದ ಹುಬ್ಳಿ ಹೋಗುವ ಒಂದು ಬೆಳಗಿನ ಜಾವ ಟ್ರೈನ್ ನಿಲ್ಸಿದ್ದು ಬಹಳ ತುಂಬಾ ಅನುಕೂಲ ಆಗುತ್ತೆ ಆಗೈತೆ ಸರ್. ಯಾಕಪ್ಪ ಅಂದ್ರ ಇಲ್ಲಿ ಬೆಳಗಿನ ಟ್ರೈನ್ ನಮ್ಗೆ ಹುಬ್ಳಿಗೆ ಹೋಗಕ್ಕೆ ಯಾವ ಇದ್ದಿದ್ದಿಲ್ಲ. ನೌಕರದಾರ ಆಗ್ಲಿ, ವ್ಯಾಪಾರಸ್ಥರಿಗೆ ಆಗ್ಲಿ ಹುಬ್ಳಿಗೆ ಹೋಗಕ್ಕೆ ಒಂದು ಮಾರ್ಕೆಟ್ ಮಾಡಕ್ಕೆ ಒಂದು ಇದು ತುಂಬಾ ಅನುಕೂಲ ಆಗೈತಿ. ಮುಂದಿನ ದಿನಮಾನಗಳಲ್ಲಿ ಕೂಡ ಮಾನ್ಯ ಅಧಿಕಾರಿಗಳಾಗ್ಲಿ, ಮಾನ್ಯ ಸಚಿವರು ಬೊಮ್ಮಾಯಿ ಸಾಹೇಬ್ರು ಇವರೆಲ್ಲರೂ ಸೇರಿ ಮಾನ್ಯ ನಮ್ಮ ಹರ್ಲಾಪುರ ರೈಲ್ವೆ ಸ್ಟೇಷನ್ಗೆ ಹಂಪಿ ಮತ್ತು ತಿರುಪತಿ ಎಕ್ಸ್ಪ್ರೆಸ್ ಅನ್ನು ನಿಲ್ಸಿಕೊಟ್ರ ಅವ್ರಿಗೆ ತುಂಬಾ ಒಂದು ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಅಂತಂದು ಈ ಮೂಲಕ ಹೇಳ್ಬೋದು ಸರ್. ನಮ್ಮ ಹೆಸರು ಯಲ್ಲಪ್ಪ ಬಾಬ್ರಿ ಸರ್, ರೈತ ಸಂಘದ ಅಧ್ಯಕ್ಷರು. ಏನಿಲ್ರಿ, ಈಗ ಈ ಕುಷ್ಟಗಿಯಿಂದ ಹುಬ್ಳಿಗೆ ಬಿಡ್ತಕ್ಕಂಥ ಟ್ರೈನ್ ಐತಿಲ್ರಿ, ಸ್ಟಾಪ್ ಆಗಿರೋದು ಭಾಳ ಕರೆಕ್ಟ್ ಆಗಿ ಸಂತೋಷ ಅನ್ಸೈತಿ. ನಮ್ಮ ಸುತ್ತಮುತ್ತಲ ಗ್ರಾಮಗೆಲ್ಲ ಅನುಕೂಲ ಆಗೈತಿ. ಆದ್ರೆ ನಮ್ಮ ಭಾಳ ವರ್ಷದ ಬಹುದಿನದ ಬೇಡಿಕೆ ಏನಂದ್ರಿ, ತಿರುಪತಿ ಮತ್ತು ಹಂಪಿ ಎಕ್ಸ್ಪ್ರೆಸ್ 2 ಬಹಳಷ್ಟು ಇಲ್ಲಿ ಪ್ರಯಾಣಿಕರಿಗೆ
ಭಾಳ ತೊಂದರೆ ಆಗ್ತಕ್ಕಂಥ ಸನ್ನಿವೇಶ ಐತಿ ಬೇರೆ ಬೇರೆ ಕಡೆ ಹೋಗ್ಬೇಕಂದ್ರೆ. ಅದಕ್ಕೆ ಆ ಟ್ರೈನ್ ಅನ್ನ ನೀವು ಆದಷ್ಟು ಬೇಗನೆ ಈ ಟ್ರೈನ್ ಹೆಂಗೆ ಅನುಕೂಲ ಮಾಡಿಕೊಟ್ರಿ ಅದರಂಗೆ ಅದೊಂದು 2 ಟ್ರೈನ್ ನಮ್ಮ ಹರ್ಲಾಪುರ ಸ್ಟೇಷನ್ ತರಬಿತ್ತಪ್ಪ ಅಂದ್ರೆ ತಿಮ್ಮಾಪುರ ಹರ್ಲಾಪುರ ಸುತ್ತಮುತ್ತಲ ಒಂದು 20 ಹಳ್ಳಿ ಬರ್ತಾವ್ರಿ ಇಲ್ಲಿ. ಆ 20 ಹಳ್ಳಿಗೂ ಇಲ್ಲಿ ಎಕ್ಸಾಂಪಲ್ ಲಕ್ಕುಂಡಿಯಿಂದ ಕೂಡ ಬರ್ತಾರೆ, ಚುರ್ಚಾಳಿಂದ ಬರ್ತಾರೆ, ಜಂತಿಸೂರಿಂದ ಬರ್ತಾರೆ, ಇಲ್ಲಿ ಅಕ್ಕಪಕ್ಕ ಕಂಚಾಳ, ಬಿನ್ನಾಳ, ತಿಮ್ಮಾಪುರ, ಹರ್ಲಾಪುರ ಈ ರೀತಿನಾಗಿ ಇಲ್ಲಿ ಬಂದು ಜಂಕ್ಷನ್ ಟೈಪ್ ಐತ್ರಿ ಇದು. ಅದಕ್ಕೆ ಇಲ್ಲಿ ಒಂದು ಹಂಪಿ ಮತ್ತು ಒಂದು ನಮ್ಮ ತಿರುಪತಿ ಟ್ರೈನ್ 2 ತರಬಿದ್ರಪ್ಪ ಅಂದ್ರೆ ಈ ನಮ್ಮ ಈ ಹರ್ಲಾಪುರ ಸ್ಟೇಷನ್ಗೆ ಅಗ್ದಿ ಒಳ್ಳೆ ಪ್ರಯಾಣಿಕರಿಗೆ ಮತ್ತು ನಮ್ಗೆಲ್ಲರಿಗೂ ಅನುಕೂಲ ಆಗ್ತೈತಿ. ಈ ಒಂದು ಸಂದರ್ಭದಾಗ ತಾವು ಈ ರೀತಿ ಯಾವಾಗ ನಮ್ಗೆ ಅನುಕೂಲ ಮಾಡಿಕೊಟ್ರಿ ಕುಷ್ಟಗಿ ಟ್ರೈನ್ ತರಬಿ, ಅದೇ ರೀತಿಯಾಗಿ ಅವು ಎರಡು ಟ್ರೈನ್ ಮುಂಬರುವ ದಿನದಲ್ಲಿ ನಮ್ಗೆ ಅನುಕೂಲ ಮಾಡಿಕೊಡ್ತೀರಿ ನಮ್ಮ ಪ್ರಯಾಣಿಕರಿಗೆ ಮತ್ತು ತಮಗೂ ಕೂಡ ಇದೊಂದು ಮಾಡಿರ್ತಕ್ಕಂಥ ಹೆಮ್ಮೆ ತಮಗೂ ಬರ್ತೈತಿ ಅಂತ ಒಂದು ಮಾತು ಹೇಳಿ ನಾ ಎಲ್ಲ 2 ಗ್ರಾಮಗಳ ಪರವಾಗಿ ಇವತ್ತು ಈ ಒಂದು ಹರ್ಲಾಪುರ ಗ್ರಾಮಕ್ಕೆ ಹರ್ಲಾಪುರ ಸ್ಟೇಷನ್ಗೆ ತಾವು ಈ ಒಂದು ಕುಷ್ಟಗಿ ಮತ್ತು ಹುಬ್ಳಿ ಟ್ರೈನ್ ಪ್ಯಾಸೆಂಜರ್ ಟ್ರೈನ್ ಅನ್ನ ತರಬಿಸಿ ಇವತ್ತು ಇಲ್ಲಿ ಅಗ್ದಿ ಪ್ರೇಕ್ಷಕರು ಮತ್ತು ಎಲ್ಲ ಪ್ರಯಾಣಿಕರು ಅದ್ದೂರಿಯಿಂದ ಒಂದು ಪೂಜೆ ಕಾರ್ಯಕ್ರಮ ಮಾಡಿ ಬಿಟ್ಟಿದ್ದು ಬಹಳ ಸಂತೋಷ ಅನ್ಸೈತಿ. ಮುಂದಿನ ದಿನಮಾನದಾಗ ಕೂಡ ಇದೇ ರೀತಿನಾಗೆ ನಮ್ಮ ಟ್ರೈನ್ ತರಬತಕ್ಕಂಥದ್ದು ಮತ್ತು ಸೌಕರ್ಯಗಳನ್ನ ಕಲ್ಪಿಸ್ಲಿ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಹೆಸರು ಕೊಟ್ರಯ್ಯ ಗುರುಸಿದ್ದೇವಿ ಕಟ್ಟಿಮನಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು, ಹರ್ಲಾಪುರ. ಅದೇ ಕಾರಣಾಗಿ ನಮ್ಗ ಗದಗ MP ಆರ್ ಇವತ್ತೇನ್ ಅದಾರ ಬೊಮ್ಮಾಯಿ ಸರ್ ಅದಾರ, ಅವರು ಈಗ ಹಂಪಿ ಗಾಡಿ ಒಂದು ತಿರುಪತಿ ಗಾಡಿ ಒಂದು ಬೆಂಗಳೂರಿಗೆ ಹೋಗಿ ಬರಕ ಅನುಕೂಲ ಆಗತ್ತ. ಅದೊಂದು ನಿಮಿಷ ಮಾತ್ರ ಸ್ಟಾಪ್ ಕೊಡ್ಬೇಕು. ಅದ್ರ ಜೊತೆಲಿ ಇಲ್ಲಿ ಆಗಲ್ಲಪ್ಪ ಅಂತಂದ್ರ ಈಗೇನು ಸಂಜೆಗೆ ಗಾಡಿನ ಹೊಳ್ಳಿ 5 ಗಂಟೆಗೆ ಬಿಡುತ್ತಾ. ಇಲ್ಲಿ ಈ ಗಾಡಿ ಬಂದ್ರೆ ತಳಕಲ್ಲಿ ಏನು ನಿಲ್ಲತ್ತ, ತಳಕಲ್ಲಿಗೆ ಆದ್ರೂ ಒಂದು ಸ್ಟಾಪ್ ಕೊಟ್ರೆ ಈ ಗಾಡಿಗೆ ಹೋಗಿ ಅಲ್ಲಿ ಹತ್ಕೊಳಕ್ಕೂ ದಾರಿ ಆಗತ್ತ. ಆ ತಳಕಲ್ಲಿಗೆ ತಳಕಲ್ಲಿಗೆ ಸ್ಟಾಪ್ ಕೊಡ್ಬೇಕಂದು ಈ ಅನುಕೂಲತೆ ಹೇಳ್ತೀನಿ. ಇದ್ರ ಜೊತೆಯಲ್ಲಿ ಎಲ್ಲ ಒಂದು ತಾಲೂಕಿಗೆ ಬಸ್ ಸ್ಟ್ಯಾಂಡ್ಲಿಂದ ರೈಲ್ವೆ ಸ್ಟೇಷನ್ವರೆಗೆ ಬಸ್ ಓಡೋಂಥ ವ್ಯವಸ್ಥೆ ಮಾಡ್ಬೇಕಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾವು ಈ ಮಾಧ್ಯಮ ಮೂಲಕ ಇವತ್ತೇನು ಬೊಮ್ಮೆಯವರು ಏನ್ ಮಾಡಿಲ್ಲ, ಇವತ್ತು ಆದ್ರೆ ಉದಯಿಸಿ ಅವರು ಹಳ್ಳಿಗುಡಿ ಸ್ಟಾಪ್ ಮಾಡಿದ್ರು ಒಂದು ಗಾಡಿನ. ಆಮೇಲೆ ಇದು ಈ ಹರ್ಲಾಪುರ ಸ್ಟೇಷನ್ ಅಂದ್ರೆ ಏನ್ ಬಂದೈತಿ ಹರ್ಲಾಪುರ ತ್ಯಾಜ್ಯ ವಸ್ತುವಿನಿಂದ ಪರಿಸರ ಮಾಲಿನ್ಯದ ಜೊತೆಗೆ ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ ಎಂದು ಕಸ ವಿಲೇವಾರಿ ಘಟಕಕ್ಕೆ ಮಂಜೂರಾಗಿದ್ದ ಭೂಮಿ ಸರ್ವೆ ಕಾರ್ಯದ ವೇಳೆ ಕೊರಟಗೆರೆ ಸಾರ್ವಜನಿಕರು ತಕರಾರು ವ್ಯಕ್ತಪಡಿಸಿದರು. ಕೊರಟಗೆರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ FSTP ಘಟಕ ಸ್ಥಾಪನೆಗೆ ಕಸಬಾ ಹೋಬಳಿ ಸರ್ವೆ ನಂಬರ್ 181ರಲ್ಲಿ 3 ಎಕರೆ ಭೂಮಿ ಮಂಜೂರಾತಿಗೆ ತಹಶೀಲ್ದಾರ್ ಮಂಜುನಾಥ್ ಕೋರಿದರು. ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ FSTP ಘಟಕ ನಿರ್ಮಾಣಕ್ಕೆ ಸರ್ವೆ ನಂಬರ್ 181ರಲ್ಲಿ ಸರ್ಕಾರಿ ಗೋಮಾಳದಲ್ಲಿ 3 ಎಕರೆ ಭೂಮಿ ನೀಡುವಂತೆ ಪಟ್ಟಣ ಪಂಚಾಯಿತಿ ಕಂದಾಯ ಇಲಾಖೆಗೆ ಕೋರಲಾಗಿತ್ತು. ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ತಹಶೀಲ್ದಾರ್ ಮಂಜುನಾಥ್ ನೇತೃತ್ವದಲ್ಲಿ ಅಧಿಕಾರಿಗಳು ಸರ್ವೆ ಮಾಡಿದ್ದು ಶೀಘ್ರದಲ್ಲಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಭೂಮಿ ಸರ್ವೆ ಕಾರ್ಯದ ವೇಳೆ ಕೊರಟಗೆರೆ ಸಾರ್ವಜನಿಕರು ತಕರಾರು ವ್ಯಕ್ತಪಡಿಸಿದ್ದಾರೆ. ಜೀವನಕ್ಕೆಂದು ಇರುವ ಭೂಮಿಯನ್ನ ಕಿತ್ತುಕೊಂಡು ಕಸ ವಿಲೇವಾರಿ ಘಟಕಕ್ಕೆ ಭೂಮಿ ಮಂಜೂರು ಮಾಡಬೇಡಿ. ಗಂಗಾಧರೇಶ್ವರ ಕೆರೆಗೆ ಕಾಲುವೆ ಮೂಲಕವೇ ಮುಂದೆ ಸಾಗುತ್ತದೆ. ಕಾಲುವೆ ನೀರನ್ನ ಪ್ರಾಣಿ ಪಕ್ಷಿಗಳು ಸೇವಿಸುತ್ತವೆ. ತ್ಯಾಜ್ಯ ವಸ್ತುವಿನಿಂದ ಪರಿಸರದ ಮಾಲಿನ್ಯ ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂದು ಸಾರ್ವಜನಿಕರು ತಕರಾರು ವ್ಯಕ್ತಪಡಿಸಿದರು. ಸಾರ್ವಜನಿಕರಲ್ಲಿದ್ದ ಗೊಂದಲಕ್ಕೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಉಮೇಶ್ ಪಕ್ಷಿ ಪ್ರಾಣಿಗಳಿಗಾಗಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ಇಲ್ಲಿ ಒಂದೊಳ್ಳೆಯ ದೊಡ್ಡ ಯೋಜನೆ ನಡೆಯುತ್ತಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಸರ್ಕಾರ ಯೋಜನೆಗಳು ಮಾಡುವುದು ಎಂದು ಸಾರ್ವಜನಿಕರಿಗೆ ತಿಳಿ ಹೇಳಿ ಗೊಂದಲಕ್ಕೆ ತೆರೆ ಎಳೆದು ತಮ್ಮ ಕೆಲಸಕ್ಕೆ ಅನುವು ಮಾಡಿಕೊಡುವಂತೆ ಸಾರ್ವಜನಿಕರಿಗೆ ತಿಳಿಸಿ ಸಾರ್ವಜನಿಕರಿಗೆ ತಹಶೀಲ್ದಾರ್ ಮಂಜುನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ RI ಬಸವರಾಜು, ಆರೋಗ್ಯ ನಿರೀಕ್ಷಕ ಹುಸೇನ್, ಸರ್ವೇಯರ್ ನಾಗಲಾಂಬಿಕೆ, ಪಟ್ಟಣ ಪಂಚಾಯಿತಿ ವೇಣುಗೋಪಾಲ್ ಸೇರಿದಂತೆ ನೂರಾರು ಜನ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ ಜಮೀನು ಕಸ ಹಾಕ ಇಳುವರಿಗೆ ಇದು ಮಾಡ್ಕೊಂಡಿದ್ದಾರೆ. ನಮಗೆ ಜಮೀನು ಇಲ್ಲ, ಅದಕ್ಕೆ ಎಲ್ಲ ಹೋಗುತ್ತೆ. ನಮಗೆ ಜಮೀನು ಎಷ್ಟೈತೋ ಅಷ್ಟು ನಮ್ಮ ಜಮೀನು ನಮಗೆ ಕೊಡ್ರಿ. ಎಷ್ಟು ಎಕರೆ ಐತೆ ನಿಮ್ಮ ಜಮೀನು? 2 ಎಕರೆ 22 ಗುಂಟೆ. ಅದು ಕೂಡ ಅದು ಹೋಗ್ತದೆ ಇಂಥವ್ರಿಗೆ? ಅದ್ರಾಗೆ ಹೋಗ್ತೈತೆ ಅಂತ ಇವರು ಈ ಸರ್ವೇರ್ ಮಾಡ್ಯಾರಂತ ಸರ್ವೇರ್ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಇವಾಗ ನಮ್ದು ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಇಷ್ಟು ಎಕರೆ ಮಂಜೂರು ಪತ್ರ, ಅದು ನಮ್ಗೆ ಅದ್ರಾಗೆ ಎಷ್ಟೈತೋ ಅಷ್ಟು ನಮಗೆ ಕೊಡ್ಲಿ.
ಈಗ ಅದ್ರಲ್ಲಿ ಹೋದ್ರೆ ಬೇರೆ ಕಡೆ ಜಮೀನು ಕೇಳ್ತಿದ್ರೆ ಏನಂತ ನೀವೀಗ? ಬೇರೆ ಕಡೆ ಕೇಳ ನಮ್ಮನ್ನ ನಮಗೆ ಕೊಟ್ಟರೆ ಸಾಕು. ಅಲ್ಲಿ ಏನಾಯ್ತು ನಮ್ಮದ್ ಬಿಟ್ಟು ಬೇರೆ ಕಡೆ ಮಾಡ್ಕೊಳ್ಳಿ ಅಂತನಾ? ಮಾಡ್ಕೊಡ್ಲಿ. ನಾವು ಏನು ಕಷ್ಟಪಟ್ಟಿದೀವಿ, ಇಂಗಿಡಿಸಿದೀವಿ, JCP ಇದು ಮಾಡಿದ್ವಿ, ಬಂದು ಪರಿಶೀಲನೆ ಮಾಡಲಿ ಅಲ್ವರಾ, ಮಾಡಿ ನಮ್ಮ ಇದು ಕೊಡ್ರಿ. ಬೇರೆ ಹೋದ್ರೆ ಅವ್ರು ಕೊಡ್ತಾರಾ? ಕೊಡೋದಿಲ್ಲ. ಇವಾಗ ನಾವು ಕೊಡ್ತೀವ, ನಮಗೆ ಬಂದಿರೋದು ಆ ಥರ ಆಗುತ್ತೆ. ಅಲ್ಲಲ್ಲ, ಈಗ ಸರ್ಕಾರನೇ ಕೊಡ್ತೀವಿ ಅಂದ್ರೆ ನಿಮ್ಗೆ ಬೇರೆ ಕಡೆ ಅಂತಂದ್ರೆ ಇನ್ನೇನು ಮಾಡೋಕೆ ಆಗೋದಿಲ್ಲ. ಎಷ್ಟು ಸರ್ವೆ ನಂಬರ್ ನಿಮ್ದು? 255. 255. ಏನ್ ಹೆಸರು ನಿಮ್ದು? ಪೆನ್ನಪ್ಪ. ಎಷ್ಟು ವರ್ಷದಿಂದ ಭೂಮಿ ಅಲ್ಲಿ ಉಳುಮೆ ಮಾಡ್ತಾರೆ? ನಮಗೆ ಉಳುಮೆ ಅಂದ್ರೆ 92-93 ನಮಗೆ ರಿಜಿಸ್ಟರ್ ಆಗಿತ್ತು ಅಲ್ವರ. ಅದಕ್ಕೆ ಮುಂಚೆ 2-3 ವರ್ಷ ನಮ್ಮ ಅನುಭವಕ್ಕೆ ಬಂದಿತ್ತು, ರಿಜಿಸ್ಟರ್ ಆಗ್ತಿರ್ಲಿಲ್ಲ ಅವಾಗ. ಇಷ್ಟು ವರ್ಷ ಆದಮೇಲೆ ಪರಾಭವ ಮಾಡ್ಬೇಕು ಅನ್ನೋದೈತೆ. ಅದಾದಮೇಲೆ 92-93 ನಮಗೆ ರಿಜಿಸ್ಟರ್ ಮಾಡಿಕೊಟ್ರು. ಅಲ್ಲಿಟ್ಟು ಹೆಚ್ಚು ಕಮ್ಮಿ 30 ವರ್ಷ ನಾವು ಅನುಭವ ಆಗಿದೆ. ಇಷ್ಟು ಮಾಡಿದ್ವಿ. ಈಗ ಅಧಿಕಾರಿಗಳು ಕೇಳಿದ್ರೆ ಏನು ಹೇಳಿದ್ರು? ಅಧಿಕಾರಿಗಳು ಹೇಳ್ತಾರೆ, ಇವಾಗ ನೋಡಪ್ಪ ಅವರು ಟ್ರಂಚ್ ಹೊಡಿತಾರೆ, ನಿಮ್ಮ ಜಮೀನು ಎಲ್ಲಿ ಹೋಗಲ್ಲ, ನೀವು ಅರ್ಜಿ ಕೊಡ್ರಿ, ನಿಮ್ಮ ಜಮೀನು ನಿಮ್ದು ಎಷ್ಟಾಯ್ತಾ, ನಿಮ್ಮ ಇದರಲ್ಲಿ ಏನಾಯ್ತಾ ಅದನ್ನ ನಾವು ಇದು ಮಾಡ್ಕೊಡ್ತೇವೆ, ಕೆಚ್ಚನು ಏನು ಹಾಕಿ ಮಾಡ್ಕೊಡ್ತೀವಿ ಅಂತ ಹೇಳಿ ತಹಸೀಲ್ದಾರ್ ಸಾಹೇಬ್ರು ಹೇಳವ್ರಿ. ಇದನ್ನು 2-3 ಸರಿ ಕೇಳಿದ್ದೀನಿ. ಅರ್ಜಿ ಕೊಡ್ತೀರಾ ನೀವು? ಅರ್ಜಿ ಕೊಡ್ಬೇಕ್ರಿ. ಕೊಡ್ದಿದ್ದಪ್ಪ ನಾವು ಸುಮ್ಮನೆ ಇದ್ರೆ ಏನು ಮಾಡೋಕ್ಕಾಗಲ್ಲ, ಅರ್ಜಿ ಕೊಡ್ತೀವಿ. ಇದು ಸರ್ಕಾರ ಅವರೇ ಕೊಟ್ಟವ್ರೆ, ಅವರೇ ಕಿತ್ಕೊಂತಾರ ನೋಡೋಣ ಅಲ್ಲವ್ರಾ, ಅಷ್ಟು ಮಾಡ್ತೀವಿ. ಅದಕ್ಕೇನೋ ದಯವಿಟ್ಟು ಅದಕ್ಕೆ ಸರಿ ಆದ್ರೆ ಏನೋ. ನಮಸ್ಕಾರ. ಈ ದಿನ ಕೊರಟಗೆರೆ ತಾಲೂಕು ಕೊರಟಗೆರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಫೀಕಲ್ ಸೀವೇಜ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಏನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಜಮೀನು ಮಂಜೂರಾಗಿತ್ತು, ಸದರಿ ಜಮೀನನ್ನ ಒಂದು ಹದ್ದುಬಸ್ತು ಮಾಡೋಕ್ಕಂತ ಬಂದಂಥ ಸಂದರ್ಭದಲ್ಲಿ ಕೊರಟಗೆರೆ ಪಟ್ಟಣದ ಗಿರಿನಗರ ನಿವಾಸಿಗಳಾದಂಥ ಸ್ವಲ್ಪ ಜನ ಬಂದು ತಕರಾರನ್ನು ವ್ಯಕ್ತಪಡಿಸಿರ್ತಾರೆ. ಇದರಿಂದ ನಮಗೆ ಆರೋಗ್ಯ ಹಾನಿಯಾಗುತ್ತೆ, ಈ ನೀರು ಗಂಗಾಧರೇಶ್ವರ ಕೆರೆಗೆ ಹೋಗುತ್ತೆ ಅಂತೇಳಿ ತಕರಾರು ವ್ಯಕ್ತಪಡಿಸಿರ್ತಾರೆ. ಅದನ್ನು ಕೂಡ ಈಗಾಗಲೇ ನಮ್ಮ ಕಂದಾಯಾಧಿಕಾರಿಗಳಿಗೆ ಪರಿಶೀಲನೆ ಮಾಡೋಕ್ಕೆ ಕೂಡ ಹೇಳಿದ್ದೀನಿ. ಅದನ್ನು ಪರಿಶೀಲನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕಾ ಕ್ರಮ ಇನ್ನೂ 10 ವರ್ಷ, 20 ವರ್ಷ, 30 ವರ್ಷ ದೂರದೃಷ್ಟಿಯಿಂದ ಇಟ್ಕೊಂಡು ಸರ್ಕಾರದ ನಿರ್ದೇಶನ ಮೇರೆಗೆ ಘನತ್ಯಾಜ್ಯ ಆಗಿರ್ಬೋದು ಅಥವಾ ಫೀಕಲ್ ತ್ಯಾಜ್ಯ ಆಗಿರ್ಬೋದು, ಅದರ ನಿರ್ವಹಣೆಗೋಸ್ಕರ ಘಟಕಗಳನ್ನು ಸ್ಥಾಪನೆ ಮಾಡ್ತಾ ಇದ್ವಿ. ಅದರಂತೆ ಯಾವುದೇ ಸಾರ್ವಜನಿಕರಿಗೆ ಇದರಿಂದ ತೊಂದರೆ ಆಗೋದಿಲ್ಲ. ಈಗ ಪರಿಶೀಲನೆ ಮಾಡ್ತೀವಿ ಅವರು ಕೊಟ್ಟಂಥ ದೂರನ್ನು ಕೂಡ. ಹಂಗೇನಾದರೂ ನಿಜವಾಗ್ಲೂ ತೊಂದರೆ ಆಗುತ್ತೆ ಅಂದರೆ ಡೆಫಿನೆಟ್ಲಿ ನಾವು ಪರ್ಯಾಯ ವ್ಯವಸ್ಥೆನೂ ಕೂಡ ಮಾಡೋಕ್ಕೆ ಆಗುತ್ತೆ, ಕ್ರಮ ವಹಿಸ್ತೀವಿ. ಈಗಾಗಲೇ ಕೊರಟಗೆರೆ ಪಟ್ಟಣದಲ್ಲಿ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾಯಿದೆ. ಸುಮಾರು ಆಲ್ರೆಡಿ 27,000-28,000 ಜನಸಂಖ್ಯೆ ಕೊರಟಗೆರೆ ಪಟ್ಟಣದಲ್ಲಿದ್ದಾರೆ. ಸೊ ಅವ್ರಿಗೆ ಏನೇನು ಬೇಕು, ಈಗ ಮೂಲಭೂತ ಸೌಕರ್ಯಗಳನ್ನು ಕೊಡಿಸೋ ಜವಾಬ್ದಾರಿ ನಮ್ಮ ಸ್ಥಳೀಯ ಸಂಸ್ಥೆಗಾಗಿರುತ್ತೆ, ಪಟ್ಟಣ ಪಂಚಾಯಿತಿಗೆ. ಸೊ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋಂಥ ಕಾಮಗಾರಿಗಳಿಗೆ ಜಮೀನನ್ನು ಕೊಡೋದು ಮತ್ತು ಜಮೀನನ್ನು ಗುಡಿಸೋದು ಕೂಡ ಕಂದಾಯ ಇಲಾಖೆಯ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ಈ ದಿನ ಬಂದು ಅಳತೆ ಮಾಡಿ ಗಡಿಗಳನ್ನು ಗುಡಿಸಿಕೊಡ್ತಾರೆ. ಇವತ್ತು ಈ ಜಾಗದಲ್ಲಿ FSTP ಮಾಡ್ತಾಯಿದ್ದೀವಿ. ಇದು ಬೆಳೆಯುತ್ತಿರುವ ನಗರಗಳಿಗೆ ಇದು ಅತಿ ಮುಖ್ಯ ಆರೋಗ್ಯ ದೃಷ್ಟಿಯಿಂದ ಹಾಗೂ ಪರಿಸರ ದೃಷ್ಟಿಯಿಂದ. ಇಲ್ಲಿ ಇವತ್ತು ಈ ದಿನ ಮಾನ್ಯ ತಹಶೀಲ್ದಾರ್ ಸಾಹೇಬರು ಇದಕ್ಕೆ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ನಮಗೆ ಅದು ಅತಿ ಅವಶ್ಯಕ ಇತ್ತು. ಈ ಜಾಗ ಇದನ್ನ ಹದ್ಬಸ್ತು ಮಾಡಲಿಕ್ಕೆ ನಾವು ಕೋರಿದ್ವಿ, ಅದಕ್ಕೆ ಸಂಬಂಧಪಟ್ಟಂಗೆ ಜಾಗ ಗುರುತಿಸ್ಕೊಟ್ಟಿದ್ದಾರೆ. ಮತ್ತು ಈ ಜಾಗ ಆಲ್ರೆಡಿ ನಮ್ಮ ಹದ್ಬಸ್ತಲ್ಲಿ ಈಗ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಮುಂದುವರೆದು ಇದರಿಂದ ಯಾವುದೇ ಒಂದು ಆರೋಗ್ಯಕ್ಕೇನು ಹಾನಿಕಾರ ಅಲ್ಲ. ಎಲ್ಲ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಇನ್ನಿತರ ಎಲ್ಲ ಇಲಾಖೆಗಳ ಒಂದು NOC ನಂತರವೇ ಇದು ಕೆಲಸ ಸ್ಟಾರ್ಟ್ ಆಗುವಂಥದ್ದು. ಇದು ಮತ್ತು ಇದು ಆರೋಗ್ಯ ದುಷ್ಪರಿಣಾಮ ಇರ್ಬೋದು, ಕೆರೆಗೆ ನೀರು ಹೋಗುತ್ತೆ, ಅವೆಲ್ಲ ಏನು ಅದ್ರದ್ದು ಊಹಾಪೋಹ ಅಷ್ಟೇನೆ. ಕೆಲವೊಂದು ಸರಿ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸನೂ ಇಲ್ಲಿ ನಡೀತಾ ಇದೆ. ಅದಕ್ಕೆ ಯಾವುದಕ್ಕೂ ಜನಗಳು ಬೆಲೆ ಕೊಡಬಾರ್ದು. ಹಾಗೆ ಅದಕ್ಕೆ ಯಾವ ಕಿವಿ ಕೂಡ ಕೊಟ್ಟು ಇದು ಪಟ್ಟಣದ ಅಭಿವೃದ್ಧಿಗೆ ಇದು ಅತಿ ಮುಖ್ಯ. ಮತ್ತು ಜನರ ಆರೋಗ್ಯ ಮತ್ತು ಸುತ್ತಮುತ್ತ ಪರಿಸರ ಚೆನ್ನಾಗಿರಬೇಕು ಅಂದರೆ ಇದು ಒಂದು ಘಟಕ, ಒಂದು ಅವಶ್ಯಕತೆ ಇದೆ ಅಂತ ನಾನು ಹೇಳ್ತೀನಿ. ಸರ್, ಎಷ್ಟು ಅಮೌಂಟ್ ಅಥವಾ ಏನು ಕೆಲಸ ಮಾಡ್ತಕ್ಕಂಥದ್ದು ಏನಾದರೂ ಮಾಹಿತಿ ಇದೆ ಸರ್? ಇದು FSTP ಫೀಕಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಸುಮಾರು 3.5 ಕೋಟಿ ಪ್ರಾಜೆಕ್ಟು ಸರ್. ಇದು 3.5 ಕೋಟಿ ಪ್ರಾಜೆಕ್ಟು. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಆಗುತ್ತೆ. ಇಡೀ ಇದು ಬರೀ ನಮ್ಮ ಟೌನ್ಗೆ ಸರ್ವ್ ಆಗೋದಕ್ಕಿಂತ ಮುಖ್ಯವಾಗಿ ಇಡೀ ಪ್ರಾಬಬಲಿ ನಮ್ಮ ತಾಲೂಕಿಗೆ ಸರ್ವ್ ಆಗೋ ಕೆಪಾಸಿಟಿನೂ ನಮಗೆ ನಾವು ಇದು ಮಾಡಿಕೊಂಡು ಇಡೀ
ಇಡೀ ತಾಲೂಕಿನ ಆರೋಗ್ಯ ಕಾಪಾಡೋ ಮಟ್ಟದಲ್ಲಿ ಇದೊಂದು ಘಟಕ ತುಂಬ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದು ಎಷ್ಟು ಎಕರೆ ಜಾಗದಲ್ಲಿ ಘಟಕ ಈಗ ಟೋಟಲ್ ಈಗ 3 ಎಕರೆ ನಮಗೆ ಜಾಗ ಕೊಟ್ಟಿದ್ದಾರೆ. ಆ 3 ಎಕರೆ ಜಾಗದಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಎಷ್ಟು ಜಾಗ ಬೇಕು ಕನ್ವೀನಿಯನ್ಸ್ ಜಾಗ ಅಂತ ಇದು KUDFCನವರು ಏಜೆನ್ಸಿ ಇದ್ದಾರೆ, ಅವ್ರು ಅದನ್ನು ಮಾಡ್ತಾರೆ. ನಾವು ಅವ್ರಿಗೆ ಜಾಗ ಒಂದು ಹ್ಯಾಂಡ್ ಓವರ್ ಮಾಡಿದ್ರೆ ಅವರೇ ಅದನ್ನು ನಿರ್ಮಾಣ ಮಾಡಿ ಅವರೇ ಅದೊಂದು 5 ವರ್ಷ ನಿರ್ವಹಿಸಿ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸ್ಥಳೀಯ ಜನರಲ್ಲಿ ಇರತಕ್ಕಂಥ ಗೊಂದಲ ಇಲ್ಲಿ ಕಸ ವಿಲೇವಾರಿ ಘಟಕ ಮಾಡ್ತಾರೆ ಅನ್ನೋದೊಂದು ಅವರು ಕಸ ವಿಲೇವಾರಿ ಘಟಕ ಅಂತ ನಮಗೆ ಇದು ಜಾಗ ಕೊಟ್ಟಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಇದು FSTP ಅಂತಾನೆ ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಕಸ ಹಾಕಲ್ಲ ಸರ್. ಗೊಂದಲ ಇರ್ತಕ್ಕಂಥದ್ದು ಅವ್ರಿಗೆ ಹೇಳೋದು ಇದು ಯಾವುದೋ ಈ ವಿಚಾರಗಳಿಗೆ ಕಿವಿ ಕೊಡಬೇಡಿ ಅಂತಾನೆ ಹೇಳೋದು. ಇದು ಪ್ಯೂರ್ಲಿ FSTP ನಮಗೆ ಕೊಟ್ಟಿರೋದು. ಅವ್ರೇನು ಇದಕ್ಕೆ ಇದು ಮಾಡ್ತಾರೆ ಅಷ್ಟೇನೆ. ಆದರೂ ಇನ್ನೂ ಹೆಚ್ಚಿನ ರೀತಿ ಅಂದರೆ ನಾವು ವೆಹಿಕಲ್ ನಿಲ್ಲಿಸ್ಕೋಬೋದು ಅಷ್ಟೇ. ನಮ್ಗೆ ಜಾಗ ಇದೆ ಅಂತ ಪಾರ್ಕಿಂಗ್ ಸಂಬಂಧಪಟ್ಟಂಗೆ ಒಂದು ವಾಚ್ಮ್ಯಾನ್ ಶೆಡ್ ಇಟ್ಕೊಂಡು ಯಾರಾದರೂ ಹೆಚ್ಚುವರಿಯಾಗಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇದರಿಂದ ಜನರಿಗೆ ಯಾವ ರೀತಿಯ ಸಮಸ್ಯೆ ಆಗಲ್ಲ, ಯಾವುದೇ ಆರೋಗ್ಯಕರ ಸಮಸ್ಯೆನೂ ಇಲ್ಲ, ಮತ್ತು ಯಾವುದು ಮತ್ತು ಪರಿಸರಕ್ಕೆ ಹಾನಿ ಸಮೇತ ಆಗೋದಿಲ್ಲ. ಆ ಪಕ್ಕದಲ್ಲಿ ಹಳ್ಳ ಇದೆ, ಅವೆಲ್ಲ ಆಗಲ್ಲ. ಇವೆಲ್ಲ NOCಗಳ ನಂತರನೇ ಯಾವ ರೀತಿ ಡಿಸೈನ್ ಆಗುತ್ತೆ ಅವೆಲ್ಲ ಸಮಸ್ಯೆ ಆಗದೇ ಇರೋ ರೀತಿಯೇ ಇದು ಮಾಡ್ತೀವಿ. ಇದ್ರಿಗೆ ಯಾವುದು ಕಿವಿ ಕೊಡಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಭರವಸೆ.